ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇವತ್ತು ಮಂಗಳೂರು ಉಡುಪಿ ಶೈಲಿಯಲ್ಲಿ ಪ್ರಾನ್ಸ್ ಕರಿ, ಎಟ್ಟಿ ಮೀನಿದು ಸಾರು ಯಾವ ರೀತಿ ಮಾಡುದಂತ ಹೇಳಿ ಕೊಡ್ತಾ ಇದ್ದೇನೆ. ನನ್ನ ಕೈಯಲ್ಲಂತೂ ಇವಾಗಷ್ಟೇ ಆದ ಎಟ್ಟಿ ಮೀನಿನ ಸಾರಿದೆ ಅಥವಾ ಪ್ರಾನ್ಸ್ ಕರಿ ಇದೆ. ತುಂಬಾ ಘಮ ಬರ್ತುಂಟು, ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಇದೇ ಮಸಾಲದಿಂದ ನಾವು ಚಿಕನ್ ಸಾರ್, ಕ್ರಾಬ್ ಕರಿ ಎಲ್ಲ ಮಾಡ್ಕೊಳ್ಬಹುದು. ಸೊ ಬನ್ನಿ ಈ ರೆಸಿಪಿಯನ್ನು ಯಾವ ರೀತಿ ಮಾಡುದಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದ್ಲಿಗೆ ಇವಾಗ ಪ್ರಾನ್ಸ್ ಕರಿಯದ್ದು ಮಸಾಲ ಮಾಡ್ಕೊಳ್ಬೇಕು. ಇದಕ್ಕೆ 7ರಿಂದ 8 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಇದ್ರ ಜೊತೆನೆ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ, 3/4 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಇದರ ಜೊತೆನೆ ಒಂದು 10 ಕಾಳು ಕರಿಮೆಣಸು, ಖಾರ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದರ ಜೊತೆನೆ ಒಂದು 5ರಿಂದ 6 ಮೆಂತೆ ಕಾಳುಗಳನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಡ್ರೈ ರೋಸ್ಟ್ ಆದ ನಂತರ ಘಮ ಬರುವ ತನಕ ಡ್ರೈ ರೋಸ್ಟ್ ಮಾಡಿ ಇದನ್ನೊಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ, ತಣ್ಣಗಾಗ್ಲಿಕ್ಕಿರ್ಲಿ. ಇವಾಗ ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಇಡೀ ಗರಂ ಮಸಾಲೆ ಹಾಕೊಳ್ಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಬೇ ಲೀವ್ಸ್ ಹಾಕೊಂಡು ಇದರ ಜೊತೆ ನಾನಿಲ್ಲಿ ಹಾಕ್ತಿರೋದು ದೊಡ್ಡ ಏಲಕ್ಕಿ, ಸ್ವಲ್ಪ ಕಪ್ಪು ಏಲಕ್ಕಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಸ್ವಲ್ಪ ತುಂಡು ಹಾಕೊಂಡು ನಂತರ 1 ಕರಿಬೇವನ್ನು ಹಾಕೊಂಡೆ. ಇದರ ಜೊತೆನೆ 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ನಂತರ 1 ಇಡೀ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡು ಅರ್ಧ ಇಂಚ್ ತುಂಡು ಶುಂಠಿ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಈ ರೀತಿ ಈರುಳ್ಳಿಯದ್ದು ಕಲರ್ ಚೇಂಜ್ ಆಗುವ ತನಕ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಮಸಾಲೆಗೆ ತೆಗೆದಿಟ್ಕೊಳ್ಳೋಣ. ಅದು ಕೂಡ ತಣ್ಣಗಾಗ್ಲಿ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ 1 ಗಡಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಿದ್ದೇನೆ. ನೀವು ಜಾಸ್ತಿ ಮಸಾಲ ಬೇಕಾದ್ರೆ 1 ಇಡೀ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಳ್ಬಹುದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡು ಈ ರೀತಿ ಚಂದ ಫ್ರೈ ಮಾಡಬೇಕು. ಘಮ ಬರುವ ತನಕ ನಾವು ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಡಬೇಡಿ, ಸೀದೋಗುತ್ತೆ. ಸೊ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡು ಈ ರೀತಿ ತೆಗೆದಿಟ್ಕೊಂಡು ತಣ್ಣಗಾದ ನಂತರ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಪ್ರಾನ್ಸ್ ಕರಿದು ಮಸಾಲ ರೆಡಿ ಆಗುತ್ತೆ. ಇವಾಗ ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಫ್ರೈ ಆದ ನಂತರ ಇದಕ್ಕೆ 5ರಿಂದ 6 ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕೊಳ್ಳೋಣ. 2ರಿಂದ 3 ಹಸಿಮೆಣಸಿನಕಾಯಿಯನ್ನು ಈ ರೀತಿ ಹಾಕೊಂಡು ಎಣ್ಣೆಯಲ್ಲಿ ಮೊದಲಿಗೆ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲ ಫ್ರೈ ಆದ ನಂತರ 1 ಇಡೀ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ, ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಫೈನ್ ಚಾಪ್ ಏನು ಮಾಡಲಿಲ್ಲ, ಉದ್ದನೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡು ಈರುಳ್ಳಿಯದು ಕಲರ್ ಚೇಂಜ್ ಆಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ 1 ಟೊಮೆಟೊ ಮತ್ತೆ 1 ಅರ್ಧ ಇಂಚ್ ಶುಂಠಿಯನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕೊಂಡು ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಇವೆಲ್ಲ ಚಂದ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕೊಂಡು ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಅದರ ಹಸಿ ವಾಸನೆ ಹೋಗುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಕ್ಲೀನ್ ಮಾಡಿದ ಪ್ರಾನ್ಸ್ ಹಾಕೊಳ್ತಿದ್ದೇನೆ. ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಿರೋದು ಹೊಸ ಪ್ಯಾನ್, ಆಯ್ತಾ, ಸ್ಟೀಲ್ ಇದ್ದು ಪ್ಯಾನ್ ಯೂಸ್ ಮಾಡುವಂತದಕ್ಕೆ ಹೊಸದಾಗಿ ತಗೊಂಡಿದ್ದೀನಿ. ಇವಾಗ ಪ್ರಾನ್ಸ್ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಈ ರೀತಿ ಒಗ್ಗರಣೆ ಜೊತೆ ಚಂದ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಏನಾದರೂ ಹಸಿ ವಾಸನೆ ಇದ್ರೆ ಹೋಗ್ಲಿ ಅಂತ ಎಣ್ಣೆಯಲ್ಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ, ಯಾಕೆಂದ್ರೆ ಪ್ರಾನ್ಸ್ ನೀರು ಬಿಡುತ್ತೆ. ಈಗ ನೋಡಿ, ಸ್ವಲ್ಪ ಲಿಡ್ ಮುಚ್ಚಿ ಹಾಗೆ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟುಬಿಟ್ಟೆ. ನೋಡಿ, ನೀರು ಬಿಡ್ತಾ ಉಂಟು. ಇಷ್ಟಾದ್ರೆ ಸಾಕು. ಇವಾಗ ನಾವು ಕಡ್ದುಕೊಂಡು ಬಂದಿರುವ ಪ್ರಾನ್ಸ್ ಕರಿದು ಮಸಾಲ ಏನಿದೆ ಅದನ್ನು ಹಾಕೊಳ್ಳೋಣ. ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿದ್ನಲ್ಲ, ಇದು ಟ್ರೈಪ್ಲೆ ಅಂತ ಹೇಳಿದ್ರೆ, ಅಂದ್ರೆ ಫಸ್ಟ್ಗೆ ಸ್ಟೀಲ್, ನಂತರ ಮಿಡಲ್ ಅಲ್ಲಿ ಅಲ್ಯೂಮಿನಿಯಂ ಮತ್ತೆ ಸ್ಟೀಲ್ ಅಂತೆ, ಹಾಗೆ ನಾನ್ ಸ್ಟಿಕ್ಕಿ ಆಗಿ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಗೊಂಡದ್ದು. ತುಂಬಾ ಚೆನ್ನಾಗಿ ಉಂಟು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಒಳ್ಳೆ ಇದೆ ಪಾತ್ರೆ. ಇವಾಗ ಮಸಾಲೆಯನ್ನು ಹಾಕಿದ ನಂತರ ನೀರು ಹಾಕದೆ ಮೊದಲಿಗೆ ಫಸ್ಟ್ ಫ್ರೈ ಮಾಡಿ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನಂತರ ನೀರು ಹಾಕೊಳ್ಬೇಕು. ಮಸಾಲೆಯನ್ನು ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ನೀರು ಹಾಕದೆ ಪ್ರಾನ್ಸ್ ಜೊತೆ, ನಂತರ ನೀರು ಹಾಕೊಳ್ಬೇಕು. ಈ ರೀತಿ ಹದ ನೋಡ್ಕೊಂಡು ನಿಮ್ಗೆ ಯಾವ ಹದಕ್ಕೆ ಬೇಕು ಅಷ್ಟು ನೀರು ಹಾಕಿ ಪ್ರಾನ್ಸ್ ಕರಿಯನ್ನು ರೆಡಿ ಮಾಡ್ಕೊಂಡ್ರಾಯ್ತು. ಅದರ ಬೇಸ್ ಯಾವ ಹದಕ್ಕೆ ಬೇಕು, ತುಂಬಾ ತೆಳು ಬೇಕಿದ್ರೆ ಸಹ ಮಾಡ್ಕೊಳ್ಬಹುದು, ಅಥವಾ ದಪ್ಪ ಬೇಕಿದ್ರು ದಪ್ಪ ಕೂಡ ಮಾಡ್ಕೊಳ್ಬಹುದು. ನಾನು ಮೀಡಿಯಂ ಇಡ್ತೇನೆ, ನಂಗೆ ಇದು ರೊಟ್ಟಿ ತಿನ್ಲಿಕ್ಕೂ ಬೇಕು. ನಾವು ಯಾವ ರೀತಿ ಕೋರಿ ರೊಟ್ಟಿ ತಿಂತೇವೆ ಅದೇ ರೀತಿ ರೊಟ್ಟಿ ಜೊತೆ ಪ್ರಾನ್ಸ್ ಕರಿ ಕೂಡ ತಿನ್ಬೋದು. ಇವಾಗ ಲಿಡ್ ಮುಚ್ಚಿ ಹಾಗೆ ಕುದಿಲಿಕ್ಕೆ ಬಿಟ್ಟೆ. ಎಲ್ಲ ಕಡೆ ಕುದಿ ಬರ್ತಾ ಉಂಟು. ನೋಡಿ ಯಾವ ರೀತಿ ಕುದಿ ಬರ್ತಾ ಉಂಟಂತ. ನಾನು ಈ ರೀತಿ ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ ಪ್ರಾನ್ಸ್ ಕರಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಹಾಗೆ ಪುನಃ 5 ನಿಮಿಷ ಲೀಡ್ ಮುಚ್ಚಿ ಹಾಗೆ ಇಟ್ಟುಬಿಟ್ಟೆ. ನೋಡಿ, ಇವಾಗ ನಮ್ದು ಪ್ರಾನ್ಸ್ ಕರಿ ರೆಡಿ ಆಗಿದೆ. ಮಂಗಳೂರು ಉಡುಪಿ ಕಡೆಯಲ್ಲಿ ಮಾಡುವ ರುಚಿಯಾದ ಪ್ರಾನ್ಸ್ ಕರಿ ಅಥವಾ ಸಿಗಡಿ ಕರಿ ರೆಡಿ ಆಗಿದೆ. ಎಟ್ಟಿ ಸಾರು ರೆಡಿ ಆಗಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಪ್ರಾನ್ಸ್ ಕರಿ ರೆಡಿ. ಇವಾಗ ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಡುವ. ಲಾಸ್ಟ್ಗೆ ಭಾರಿ ಶೋಕ್ ಆಗುತ್ತೆ, ಭಾರಿ ಚಂದ ಆಗುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಇದಕ್ಕೆ 1 ಹಸಿಮೆಣಸಿನಕಾಯಿ ಮತ್ತೆ 2 ಎಳೆ 2 ಬೆಳ್ಳುಳ್ಳಿಯನ್ನು ಹಾಕೊಳ್ಬೇಕು.
ಎಂತ ಹೇಳ್ತಾರೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೊಂಡ್ರೆ ಆಯ್ತು. ಇವಾಗ ಅದನ್ನು ನಾವೇನ್ ಪ್ರಾನ್ಸ್ ಕರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಹಾಕೊಂಡ್ರೆ ಮೇಲ್ಗಡೆಯಿಂದ ಹಾಕಿ ಹಾಗೆ ಲಿಡ್ ಮುಚ್ಚಿ ಇಡ್ಬೇಕು. ಆಗ ಘಮ ಎಲ್ಲ ಎಳೆದುಕೊಳ್ಳುತ್ತೆ. ಸೂಪರ್ ಟೇಸ್ಟಿಯಾದ ಪ್ರಾನ್ಸ್ ಕರಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಾನು ಈ ಹದಕ್ಕೆ ಮಾಡ್ಕೊಂಡಿದ್ದೇನೆ ಪ್ರಾನ್ಸ್ ಕರಿ. ನೋಡಿ ಎಷ್ಟು ಚಂದ ಬರುತ್ತೆ. ಸೊ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್ ಪ್ರಾನ್ಸ್ ಕರಿ ರೆಡಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನೆನಪು. ಓಕೆ, ಟಾಟಾ.